ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಇದೀಗ ಹೊಸದೊಂದು ತನಿಖೆ ಆರಂಭ ಆಗ್ತಾ ಇದೆ. ಆಂತರಿಕ ತನಿಖೆ, ಒಂದು ಇಂಟರ್ನಲ್ ಇಂಟ್ರಾಸ್ಪೆಕ್ಷನ್, ಇಂಟರ್ನಲ್ ಡಿಟೆಕ್ಷನನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. DCM ಪರಮೇಶ್ವರ್ ನೇತೃತ್ವದ ಸಮಿತಿ ಈ ಒಂದು ವಿಚಾರಣೆಯನ್ನು ಕಾಂಗ್ರೆಸ್ ಪಕ್ಷದ ಒಳಗೆ ಅಂದರೆ ಆಂತರಿಕವಾಗಿ ತನಿಖೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಮೊದಲಿಗೆ ಏನು ಏಟು ತಿಂದಿದ್ದಾರೆ ವಿಜಯನಗರ ಕ್ಷೇತ್ರದ, ಬಳ್ಳಾರಿ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಶಾಸಕ ಆನಂದ್ ಸಿಂಗ್ ಅವರ ವಿಚಾರಣೆ, ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅವರು ಇನ್ನೂ ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. ನಿನ್ನೆಯಷ್ಟೇ ಅವರ ಪುತ್ರ ಸಿದ್ಧಾರ್ಥ್ ಮಾಹಿತಿಯನ್ನು ಕೊಟ್ಟರು ಮಾಧ್ಯಮಗಳಿಗೆ. ಅವರಿಗೆ ಎದ್ದು ಓಡಾಡಲಿಕ್ಕಾಗ್ತಾಯಿಲ್ಲ, ಎದ್ರೆ ತಲೆ ಸುತ್ತು ಬರುತ್ತೆ ಅಂತ. ಆದರೆ ಈ ಘಟನಾ ಸ್ಥಳದಲ್ಲಿ ಯಾರ್ಯಾರು ಇದ್ದರು, ಆ ಸಂದರ್ಭದಲ್ಲಿ ಹೊಡೆದಾಟ ನಡೆದಾಗ, ಈ ಒಂದು ಜಗಳ ನಡೆದಾಗ ಯಾರಿದ್ರು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಘಟನಾ ಸ್ಥಳದಲ್ಲಿ ಯಾರಿದ್ರು, ಮೊದಲು ಯಾರು ಕೈ ಮಾಡಿದ್ರು, ಯಾರು ಪ್ರೇರೇಪಿಸಿದ್ರು ಈ ಒಂದು ಗಲಾಟೆಗೆ, ಯಾಕಾಗಿ ಗಲಾಟೆ ನಡೀತು, ವೈಯಕ್ತಿಕ ದ್ವೇಷ ಏನಾದರೂ ಇತ್ತ ಶಾಸಕರ ನಡುವೆ, ಯಾಕೆಂದರೆ ಒಂದೇ ಜಿಲ್ಲೆಯವರು, ಅಕ್ಕಪಕ್ಕದವರು, ಸ್ನೇಹಿತರು, ಹೀಗೆ ಹಲವಾರು ಪ್ರಶ್ನೆಗಳನ್ನು ಸಮಿತಿ ಈ ಶಾಸಕರ ಮುಂದೆ ಇಡುತ್ತೆ. ತನಿಖೆಗೆ ಹಾಜರಾಗಬೇಕು ಅಂತ ಇಬ್ಬರೂ ಶಾಸಕರಿಗೆ ನೋಟಿಸನ್ನು ನೀಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ವರದಿಯನ್ನು ಹೈಕಮಾಂಡ್ಗೆ ಸಲ್ಲಿಸಲಿದೆ ತನಿಖಾ ಸಮಿತಿ. ಪರಮೇಶ್ವರ್ ನೇತೃತ್ವದ ಈ ಒಂದು ಆಂತರಿಕ ತನಿಖಾ ಸಮಿತಿ ಶಾಸಕರನ್ನು ಪ್ರಶ್ನೆ ಮಾಡುತ್ತೆ, ಇಂಟ್ರಾಗೇಟ್ ಮಾಡುತ್ತೆ KPCC ಅಧ್ಯಕ್ಷರ ಮೂಲಕ. ನಂತರ ಹೈಕಮಾಂಡ್ಗೆ ಶಾಸಕರ ಈ ಹೊಡೆದಾಟದ ವಿಚಾರದ ವರದಿಯನ್ನು ಕಳಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಈಗಾಗಲೇ ತನಿಖೆ ಆರಂಭ ಆಗಿದೆ. ಬಿಡದಿ ಪೊಲೀಸರು ಕಂಪ್ಲಿ ಶಾಸಕ ಗಣೇಶನ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಅವರು ಇನ್ನೂ ಕೂಡ ಸಿಕ್ಕಿಲ್ಲ. ಕೋರ್ಟ್ನಿಂದ ಸ್ಟೇ ತರೋವರೆಗೂ, ಅಂದರೆ ಅವರ ಬಂಧನದ ವಾರೆಂಟ್ ಜಾರಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದಕ್ಕೆ ಒಂದು ರೀತಿಯ ಅಡ್ಡಿ ತರೋದಕ್ಕೂ ಕೂಡ ಅವರು ಓಡಾಡ್ತಾ ಇದ್ದಾರೆ. ಸೊ ತೆರೆಮರೆಯಲ್ಲಿ ಆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೂ ಮೊದಲಾಗಿ ಶಾಸಕರ ಬಡಿದಾಟ ಪ್ರಕರಣಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಆಂತರಿಕ ತನಿಖೆಯನ್ನು ನಡೆಸೋರಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಏನೆಲ್ಲ ಮಾಡ್ತಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳಿ ಕೊಡ್ತಾರೆ. ಶಿವು, ರೆಸಾರ್ಟ್ ರಾಜಕಾರಣ, ಅದರ ಜೊತೆಗೆ ರೆಸಾರ್ಟ್ನ ಬಡಿದಾಟ ಇಡೀ ರಾಜ್ಯದಾದ್ಯಂತ ಒಂದು ಶೇಮ್ ಅಂತ ಹೇಳ್ತಾ ಇದ್ದಾರೆ ಜನ. ಯಾಕೆಂದರೆ ಇದು ಕೈ ನಾಯಕರೇ ಈ ರೀತಿ ಮಾಡಿಕೊಂಡ್ರೆ, ಶಾಸಕರೇ ಈ ರೀತಿ ಮಾಡಿಕೊಂಡ್ರೆ ಮುಂದೇನು, ಜನಗಳ ಪರಿಸ್ಥಿತಿ ಏನು ಅನ್ನೋಂಥದ್ದು ಎಲ್ಲರ ಬಾಯಿನಲ್ಲೂ ಇದೀಗ ಒಂದು ರೀತಿಯ ವೈರುಧ್ಯಗಳನ್ನು ಕಾಣ್ತಾ ಇದೆ. ಸೊ ಅದನ್ನು ತೇಪೆ ಹಾಕೋದಕ್ಕೆ ಕಾಂಗ್ರೆಸ್ನ ನಾಯಕರೇ ಸ್ವತಃ ಆಂತರಿಕ ತನಿಖೆಯನ್ನು ನಡೆಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಯಾರೆಲ್ಲ ಇರ್ತಾರೆ, ಯಾವ ರೀತಿ ತನಿಖೆ ನಡೆಯುತ್ತೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೆದಂತಹ ಆನಂದ್ ಸಿಂಗ್ ಮತ್ತೆ ಗಣೇಶ್ ಭೀಮಾನಾಯ್ಕ್ ಅವರ ಗಲಾಟೆ ಪ್ರಕರಣ ಏನಿದೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಮತ್ತೊಂದು ಕಡೆ ಚರ್ಚೆ ಕೂಡ ಆಗ್ತಾ ಇದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ. ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಗಣೇಶ್ ಅವರನ್ನ ಏನು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತಿನಲ್ಲಿಟ್ಟಿದೆ. ಈಗ ಮತ್ತೊಂದು ಕಡೆ ಆಂತರಿಕ ಒಂದು ಸಮಿತಿಯನ್ನು ಕೂಡ ಈಗ ರಚನೆ ಮಾಡಿದೆ. DCM ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಆಂತರಿಕವಾಗಿ ಮಾಹಿತಿಯನ್ನ ಕಲೆ ಹಾಕುತ್ತೆ. ಅಂದ್ರೆ ಗಲಾಟೆ ನಡೆದಿದ್ದು ಯಾವ ಕಾರಣಕ್ಕಾಗಿ, ಮೊದಲಿಗೆ ಗಲಾಟೆಯನ್ನ ಮಾಡಿದವರು ಯಾರು, ಮತ್ತೆ ಹಲ್ಲೆ ಆಗಿರುವುದು ಹೇಗೆ, ದೊಣ್ಣೆ ಮೂಲಕ ಅವರು ಅಟ್ಯಾಕ್ ಮಾಡಿದ್ದಾರಾ, ಇಲ್ಲ ಬಾಟ್ಲಿ ಎನ್ನುವಂತಹ ಆರೋಪ ಇದೆಯಲ್ಲ ಇದರ ಮೂಲಕ ಅವರು ಅಟ್ಯಾಕ್ ಮಾಡಿದ್ದಾರಾ, ಇದರ ಒಂದು ಹಿಂದಿನ ಕಾರಣ ಏನು, ವೈಯಕ್ತಿಕ ದ್ವೇಷ ಏನಾದ್ರೂ ಇದೆಯಾ, ಈ ಒಂದು ನಿಟ್ಟಿನಲ್ಲಿ ಸಮಗ್ರ ವಿಚಾರಣೆಯನ್ನು ನಡೆಸಿ ಒಂದು ವರದಿಯನ್ನ ರೆಡಿ ಮಾಡುತ್ತೆ ಗುರುಪ್ರಸಾದ್. ಸಮಿತಿಯಲ್ಲಿ ಅಂದ್ರೆ ಪಕ್ಷದ ಆಂತರಿಕ ಸಮಿತಿಯಲ್ಲಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾರೆ. KJ ಜಾರ್ಜ್ ಮತ್ತೆ ಕೃಷ್ಣ ಬೈರೇಗೌಡ ಅವರು ಇಬ್ರು ಕೂಡ ಸದಸ್ಯರಾಗಿದ್ದಾರೆ. ಎಲ್ಲ ಆಂಗಲ್ಗಳಿಂದಲೂ ಕೂಡ ಮಾಹಿತಿಯನ್ನ ಎಕ್ಕಿ ತೆಗೆಯುವಂತ ಒಂದು ಕೆಲಸವನ್ನ ಈ ಒಂದು ಸಮಿತಿ ಮಾಡುತ್ತೆ. ಈಗಾಗಲೇ ಸಮಿತಿ ರಚನೆ ಮಾಡಿ 4 ದಿನಗಳಾಗಿದೆ. ಆದ್ರೂ ಇನ್ನೂ ಕೂಡ ಸಮಿತಿ ಕಾರ್ಯೋನ್ಮುಖವಾಗಿಲ್ಲ. ಯಾಕೆಂದ್ರೆ ಸಿದ್ಧಗಂಗಾ ಶ್ರೀಗಳ ಒಂದು ಅಂತ್ಯಕ್ರಿಯೆಯಲ್ಲಿ ಪರಮೇಶ್ವರ್ ಅವರು ಬ್ಯುಸಿ ಆಗಿದ್ರಿಂದ ಈ ಒಂದು ಸಮಿತಿ ತನಿಖೆಗೆ ಇಳಿದಿರಲಿಲ್ಲ. ಇದೀಗ ಇನ್ನೇನು ನಾಳೆ ಇಲ್ಲವೇ ನಾಡಿದ್ದು ಸಮಿತಿ ತನಿಖೆ. ಥ್ಯಾಂಕ್ ಯು ಶಿವು ಮಾಹಿತಿಗೆ.